ಬಂದ್ರೆ ಸ್ನೇಹಿತರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ 10 ಸೂಪರ್ ಡೂಪರ್ ಅಪ್ಡೇಟ್ ಬಂದಿದೆ. ಈ ವರ್ಷದ ಲಾಸ್ಟ್ ಅಪ್ಡೇಟ್ಗಳು ಇವು. ಓಕೆ, ಇನ್ನೇನು ನಾವು 2026 ಅಲ್ಲಿ ಮಿಕ್ಕಿದ ಅಪ್ಡೇಟ್ ನೋಡ್ತೀವಿ. ಈ ಅಪ್ಡೇಟ್ಗಳು ಕೆಲವು ಲಾಂಚ್ ಆಗಿದೆ, ಕೆಲವು ಲಾಂಚ್ ಆಗೋದು ಇದೆ. ಓಕೆ, ಅದು 2026ಕ್ಕೆ ಲಾಂಚ್ ಆಗುತ್ತೆ. ಬನ್ನಿ, ಈ ಒಂದು 10 ಅಪ್ಡೇಟ್ ಏನು ಅಂತ ತಿಳ್ಕೊಳ್ಳೋಣ. ಫುಲ್ ಡೀಟೇಲ್ ಆಗಿ ಹೇಳ್ತಾನೆ ಬರೋದು, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತೀನಿ. ಈಗಿನ ಏನು ಹೊಸ ಯೂಟ್ಯೂಬರ್ಸ್ಗಳು ಬರ್ತಾ ಇದ್ರಲ್ಲ, ನಿಮಗೆ ನಿಜ ಹೇಳ್ತೀನಿ, ಈ ChatGPT ಇರ್ಬೋದು, ಈ ಗೂಗಲ್ ಜೆಮಿನಿ ಇರ್ಬೋದು, ತುಂಬಾನೇ ಹೆಲ್ಪ್ಫುಲ್ ಆಗ್ತಿದೆ ನಿಮ್ಗೆಲ್ಲ. ನಾವೆಲ್ಲ ಒಂದು ವಿಡಿಯೋ ಮಾಡ್ಬೇಕಾದ್ರೆ ನಾವು ಐಡಿಯಾ ಮಾಡಿ ಸ್ಕ್ರಿಪ್ಟ್ ಬರೀಬೇಕಾಯ್ತು, ಈಗೆಲ್ಲ ಅವೇ ಬರ್ಕೊಡ್ತಾ ಇದೆ. ಅದನ್ನೇ ಯೂಟ್ಯೂಬ್ ಕೂಡ ಈಗ ಮಾಡ್ತಾ ಇದೆ. ಅದೇನೇನು ಅಪ್ಡೇಟ್ ಅಂತ ಈ ವಿಡಿಯೋ ಪೂರ್ತಿ ನೋಡ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಬನ್ನಿ, ಏನು ಅಪ್ಡೇಟ್ ಬಂದಿದೆ ಅಂತ ಬರ್ತೀನಿ. ಏನು ಅಪ್ಡೇಟ್ ಬರ್ತದೆ? ಅಪ್ಡೇಟ್ ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಎಕ್ಸ್ಪ್ಯಾನ್ಷನ್ ಆಫ್ ವಾಯ್ಸ್ ರಿಪ್ಲೈಸ್. ಅಂದ್ರೆ ಆಲ್ರೆಡಿ ವಾಯ್ಸ್ ರಿಪ್ಲೈ ಬಂದಿದೆ. ಆಲ್ರೆಡಿ ತುಂಬಾ ಜನಕ್ಕೆ ನಾನು ವಾಯ್ಸ್ ರಿಪ್ಲೈ ಇಂದ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಇಲ್ಲೇನಂತ ಅಂದ್ರೆ ಈಗ ತುಂಬಾ ಹಿಂದೆನೆ ಆಲ್ರೆಡಿ ಹೇಳಿದ್ರೆ ಅಪ್ಡೇಟ್ ಬರೋದಂತ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಿಂದಿನ ಅಪ್ಡೇಟ್ಸ್ ಅಲ್ಲೆಲ್ಲ. ಆದ್ರೆ ಅದ್ರ ಬಗ್ಗೆ ಲಾಂಚ್ ಆದ್ಮೇಲೆ ವಿಡಿಯೋ ಮಾಡಕ್ಕಾಗಲಿಲ್ಲ, ಬಿಕಾಸ್ ಎಕ್ಸಾಮ್ ಇತ್ತು. ಸೊ ಅದ್ರಗೋಸ್ಕರ ಈಗ ಆಲ್ರೆಡಿ ಲಾಂಚ್ ಮಾಡಿದಿರಲ್ಲ ಆ ಪರ್ಟಿಕ್ಯುಲರ್ ಅಪ್ಡೇಟ್ಸ್ನೆಲ್ಲ ತುಂಬಾ ಜನಕ್ಕೆ ಸಿಕ್ಕಿರಲ್ಲ. ತುಂಬಾ ಜನ ಹೇಳಿದ ಕಂಪ್ಲೇಂಟ್ ಮಾಡಿದ್ರು ಯೂಟ್ಯೂಬರ್ಗೆ, ನನಗೆ ಸಿಕ್ಕಿದೆ ಅಪ್ಡೇಟ್, ನನಗೆ ಸಿಕ್ಕಿಲ್ಲ ಅಪ್ಡೇಟು, ನನ್ನ ಫ್ರೆಂಡ್ಸ್ಗೆ ಸಿಕ್ಕಿದೆ, ಅವರೆಲ್ಲ ರಿಪ್ಲೈ ಮಾಡ್ತಿದ್ರು ವಾಯ್ಸ್ ಅಲ್ಲಿ, ನನಗೆ ಯಾಕೆ ಸಿಕ್ಕಿಲ್ಲ ಅಂತ ಈ ತರ ಎಲ್ಲ ಮೆಸೇಜ್ ಹಾಕಿದ್ರಂತೆ. ಸೊ ಅದ್ರೋಸ್ಕರ ಯೂಟ್ಯೂಬರ್ ಏನ್ ರಿಪ್ಲೈ ಕೊಟ್ಟಿದಾರೆ ಅಂತ ಅಂದ್ರೆ, ನಾವು ತುಂಬಾ ಕೋಟ್ಯಾಂತ ಗಟ್ಲೆ ಕ್ರಿಯೇಟರ್ಸ್ಗೆ ಈ ಪರ್ಟಿಕ್ಯುಲರ್ ಫ್ಯೂಚರ್ ನಾವು ಲಾಂಚ್ ಮಾಡ್ತಾ ಇದೀವಿ ಅಂತ ಯೂಟ್ಯೂಬ್ ಅವರು ಹೇಳಿದ್ದಾರೆ. ಸೊ ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದ್ರೆ ಫ್ಯೂಚರ್ ಕೆಲವೊಂದು ಸಮಯ ಅಂದ್ರೆ 1 ಮಂತ್ or 2 ಮಂತ್ಸ್ ಕಾಯಿರಿ, ಅವ್ರು ನಿಮ್ಗೆಲ್ಲ ಈ ಪರ್ಟಿಕ್ಯುಲರ್ ಫ್ಯೂಚರ್ ಸಿಕ್ಬಿಡುತ್ತೆ. ಓಕೆ, ಈ ಅಪ್ಡೇಟ್ ಏನು ವಾಯ್ಸ್ ರಿಪ್ಲೈ ಆಲ್ರೆಡಿ ರಿಪ್ಲೈ ಮಾಡ್ತಿದ್ದೆ. ಅದೇ ಹೇಳ್ದಾನ ಎಕ್ಸಾಮ್ ಟೈಮಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಲಾಂಚ್ ಆದ್ಮೇಲೆ. ನಾವು ಲಾಂಚ್ ಆಗಕ್ ಮುಂಚೆನೆ ಈ ಅಪ್ಡೇಟ್ ಬರುತ್ತೆ ಅಂತ ಹೇಳಿದೀವಿ. ನಾವು ಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ ಯಾರು ನೋಡಿರ್ತಾರೆ ನಿಮ್ಗೆ ಗೊತ್ತಿರುತ್ತೆ. ಬಟ್ ಬರೋದು ನಾನು ಹೇಳೋದು, ಈ ಒಂದು ಈಗ 30 ಸೆಕೆಂಡ್ಸ್ ಅಷ್ಟೇ ಕೊಟ್ಟಿದ್ದಾರೆ. ನಾವು ಮಾತ್ರ ರಿಪ್ಲೈ ಮಾಡ್ಬೋದು. ಪ್ಲಸ್ ಅಲ್ಲೇನೋ ಕೆಟ್ಟ ಮಾತಾಡೋದು ಆಗ್ಲಿ, ಅಲ್ಲೇನೋ ಜಾಸ್ತಿ ವಲ್ಗರ್ ಆಗಿ ಮಾತಾಡೋದಾಗ್ಲಿ ಮಾಡಿದ್ರೆ ಅಲ್ಲಿ ಅದನ್ನ ಹೈಡ್ ಮಾಡುತ್ತಾ ನಮ್ಮ ಒಂದು. ಹೌದು, ವಾಯ್ಸ್ ರಿಪ್ಲೈ ನಮ್ದು ಹೈಡ್ ಮಾಡುತ್ತೆ. ಬಿಕಾಸ್ ನಾವ್ ಹಾಕೋಬಹುದು ಆ ವಾಯ್ಸ್ ರಿಪ್ಲೈ ಕೆಟ್ಟದಾಗ ಅದ್ಮೇಲೆ ಹೇಳಿದ್ಮೇಲೆ ಏನು ಯೂಟ್ಯೂಬ್ ಅವ್ರು ಮಾಡಲ್ಲ ಅಂತ ಇಲ್ಲ, ಆತರ ಫ್ಯೂಚರ್ ತರ್ತಾರ ಅಂತ ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಿ US ನಲ್ಲಿ. ಕೆಟ್ಟ ಮಾಡ್ಬಾರ್ದು. ಈಗ ಕಮೆಂಟ್ಸೇ ಆಲ್ರೆಡಿ ಸಮರೈಸ್ ಮಾಡ್ಬಿಡುತ್ತೆ, ಕಮೆಂಟ್ಸ್ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಅದು ನೆಕ್ಸ್ಟ್ ಹೇಳ್ತೀನಿ ಅದೇನು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ. ಸೊ ಅದೇ ರೀತಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ವಾಯ್ಸ್ ರಿಪ್ಲೈ ಕೂಡ ಸಮರಿ ಮಾಡುವ ಒಂದು ಕೆಪಾಸಿಟಿ ಇರುತ್ತೆ AI ಗೆ. ಸೊ ಆ ತರ ಒಂದು ಫೀಚರ್ಸ್ ಎಲ್ಲ ತರ್ತಾರೆ ಅಂತ ಯೂಟ್ಯೂಬರ್. ಆದಷ್ಟು ಹುಷಾರಾಗಿರಿ, ಈ ತರ ಮಾಡಕ್ ಹೋಗ್ಬಿಡಿ. ಈ ತರ ಮಾಡ್ರೆ ನಿಮ್ ಫ್ಯೂಚರ್ ಏನಿದೆ ವಾಯ್ಸ್ ರಿಪ್ಲೈ ಫ್ಯೂಚರ್ ಹೋಗ್ಬೋದು, ಅಥವಾ ಬ್ಲಾಕ್ ಆಗ್ಬೋದು, ಅಥವಾ ಹೈಡ್ ಆಗ್ಬೋದು. ಆಮೇಲೆ ಇನ್ನೊಂದು ನೀವು ಕೇಳ್ಬೋದು, ವ್ಯೂವರ್ಸ್ ಏನಾದ್ರು ನಾವು ವಾಯ್ಸ್ ರಿಪ್ಲೈ ಕಳಿಸ್ಬೋದಾ? ನೋ, ವ್ಯೂವರ್ಸ್ ಕಳ್ಸಕ್ಕಾಗಲ್ಲ. ಓನ್ಲಿ ಕ್ರಿಯೇಟರ್ಸ್ ಆಮೇಲೆ ವ್ಯೂವರ್ಸ್ ಜಸ್ಟ್ ಲೈಕ್ ಡಿಸ್ಲೈಕ್ ಕಮೆಂಟ್ ಮಾಡ್ಬೋದು ಅಷ್ಟೇ. ಅದು ನೆಕ್ಸ್ಟ್ ಫ್ಯೂಚರ್ ತರ್ತಾರಂತ ಯೂಟ್ಯೂಬರ್ ಹೇಳಿದ್ದಾರೆ. ಓಕೆ, ಮೊನ್ನೆ ಅಪ್ಡೇಟ್ ಆಯ್ತು. ಈಗ ನಿಮ್ಗೆಲ್ಲ ಫುಲ್ ಡೀಟೇಲ್ಸ್ ಸಿಕ್ತು ಅನ್ಸುತ್ತೆ. ಬನ್ನಿ, ಈಗ ಎರಡನೇ ಅಪ್ಡೇಟ್ಗೆ ಹೋಗೋಣ. ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ನ್ಯೂ ಸೆಟ್ಟಿಂಗ್ಸ್ ಫಾರ್ ವಿಡಿಯೋ ಲ್ಯಾಂಗ್ವೇಜ್ ಪ್ರಿಫರೆನ್ಸಸ್. ಈಗ ನಮ್ಮ ಸ್ಕೂಲಲ್ಲಿ ಒಂದು ಟಿವಿ ಇದೆ, ಎಜುಕೇಶನಲ್ ಪರ್ಪಸಸ್ ವಿಡಿಯೋ ಪರ್ಪಸಸ್ಗೋಸ್ಕರ ಆಗ್ತಾರೆ. ಒಂದು ಕನ್ನಡ ವಿಡಿಯೋ ಪ್ಲೇ ಮಾಡಿದ್ರು, ಅದರಲ್ಲಿ ಆಟೋ ಡಬ್ಡ್ ಆಗಿ ಇಂಗ್ಲಿಷ್ ಬರ್ತಿತ್ತು. ಸೊ ಇದು ತುಂಬಾ ಏನು ವ್ಯೂವರ್ಸ್ ಎಲ್ಲ ನೋಡಿ ಬೇಡ ವಿಡಿಯೋ ಇಂಗ್ಲಿಷ್ ಅಲ್ಲಿ ಇದೆ ಕನ್ನಡದಲ್ಲಿ ಇದೆ ಅಂತ ಅನ್ಕೊಂಡೆ ಬೇರೆ ತೆಗಿ ಅಂತ ಸೈಡ್ ತೆಗ್ದ್ಬಿಡ್ತೀವಿ. ಸೊ ಆ ವ್ಯೂಸ್ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಪೀಪಲ್ಗೂ ಇಂಟೆನ್ಷನ್ ಬರಲ್ಲ ಆ ಪರ್ಟಿಕ್ಯುಲರ್ ವಿಡಿಯೋನ ನೋಡೋಕೆ. ತುಂಬಾ ಜನ ರಿಪೋರ್ಟ್ ಮಾಡಿದ್ದಾರೆ ಕ್ರಿಯೇಟರ್ಸ್ ಎಲ್ಲ. ಸೊ ಅದ್ರೋಸ್ಕರ ಒಂದು ಪರಿಹಾರ ತಂದಿದ್ದಾರೆ ಯೂಟ್ಯೂಬ್ ಅವರು. ಏನಂತ ಅಂದ್ರೆ ವ್ಯೂವರ್ಸ್ ಹೋಗ್ಬಿಟ್ಟು ನೀವು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಜನರಲ್ ಹೋಗ್ಬಿಟ್ಟು ಅಲ್ಲಿ ನೀವು ಬೇಕಾದ್ರೆ ಸೆಟ್ಟಿಂಗ್ ಮಾಡ್ಕೊಬಹುದು. ಯಾವ ಲ್ಯಾಂಗ್ವೇಜ್ ಅಲ್ಲಿ ಡಬ್ಡೇ ಇರಬೇಕು ಅಥವಾ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲೇ ಇರಬೇಕಾ ಅಂತ ಈ ತರ ನಾವು ಸೆಟ್ಟಿಂಗ್ಸ್ ಮಾಡ್ಕೋದು. ಈ ತರ ಪ್ರಿಫರ್ಡ್ ಸೆಟ್ಟಿಂಗ್ಸ್ ಮಾಡ್ಕೊಬಹುದು. ಆಟೋಟೈಮಿಕ್ ಅಲ್ಲಿ ಇಲ್ಲ ಒರಿಜಿನಲ್ ಆಡಿಯೋನೇ ಇಡ್ಬೋದು. ಸೊ ಈ ತರ ಒಂದೆಲ್ಲ ಫೀಚರ್ಸ್ ತರ್ತಾ ಇರುವಂತದ್ದು ಒಳ್ಳೆ ಫೀಚರ್. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇನ್ಮೇಲೆ ನಮ್ಗೆ ಜಾಸ್ತಿ ವ್ಯೂಸ್ ಬರೋ ಸಾಧ್ಯತೆ ಎಲ್ಲ ಇರುತ್ತೆ. ಓಕೆ, ಎರಡನೇ ಅಪ್ಡೇಟ್ ಆಯ್ತು. ಈಗ ಮೂರನೇ ಅಪ್ಡೇಟ್ ಹೋಗೋಣ. ಮೂರನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತಂದ್ರೆ YT ಕ್ರಿಯೇಟ್ ಆನ್ iOS. ಅಂದ್ರೆ iOS ಅಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಆಪ್ ತರ್ತಾ ಇರುವಂತದ್ದು. ನಮ್ಮ ತಂದೆ ಐಫೋನ್ ಇದೆಯಲ್ಲ, ಅದ್ರಿಗೆಲ್ಲ ಯೂಟ್ಯೂಬ್ ಕ್ರಿಯೇಟ್ ಆಪ್ ಬರ್ಲಿಲ್ಲ. ಆದ್ರೆ ಇನ್ಮೇಲೆ ಲಾಂಚ್ ಮಾಡಿದ್ದಾರೆ. ಇನ್ಮೇಲೆ ಯೂಟ್ಯೂಬ್ ಕ್ರಿಯೇಟ್ ಆಪ್ iOS ಕೂಡ ಅವೈಲೇಬಲ್ ಇರುತ್ತೆ. ಇದೊಂದು ಖುಷಿ ವಿಚಾರ. ಓಕೆ, ಅಲ್ಲಿಗೆ ಫ್ರೀಯಾಗಿ ಎಡಿಟಿಂಗ್ ಮಾಡ್ಬೋದು, ದುಡ್ಡು ಕೊಡೋಷ್ಟಿರಲ್ಲ ಅಂತ ಅರ್ಥ ಆಯ್ತು. ಹೇಳಕ್ಕಾಗಲ್ಲ, ಐಫೋನು ಇಟ್ಟರೆ ಇಡ್ಬೋದು ದುಡ್ಡು. ಓಕೆ, ಈಗ 3 ಅಪ್ಡೇಟ್ ಆಯ್ತು. 4ನೇ ಅಪ್ಡೇಟ್ಗೆ ಹೋಗೋಣ. 4ನೇ ಅಪ್ಡೇಟ್ ಬಂದ್ಬಿಟ್ಟು ಸೂಪರ್ ಚಾಟ್ ಗೋಲ್ಸ್ ಆನ್ ವರ್ಟಿಕಲ್ ಲೈವ್ ಸ್ಟ್ರೀಮ್ಸ್. ಅಂದ್ರೆ ಸೂಪರ್ ಚಾಟ್ ಗೋಲ್ಸ್ ಆಲ್ರೆಡಿ ನಾವು ಹಾರಿಜಾಂಟಲ್ ಲೈವ್ ಸ್ಟ್ರೀಮ್ ನೋಡಿದ್ವಿ, ಆಮೇಲೆ ಸೂಪರ್ ಗೋಲ್ಸ್ ಕೂಡ ನೋಡಿದ್ವಿ ನಾವು. ಇದೇ ತರ ಸೂಪರ್ ಚಾಟ್ ಗೋಲ್ಸ್ ಆನ್ ವರ್ಟಿಕಲ್ ಲೈವ್ ಸ್ಟ್ರೀಮ್ ಗೊತ್ತಲ್ಲ, ಈ ತರ ವರ್ಟಿಕಲ್ ಲೈವ್ ಸ್ಟ್ರೀಮ್ಸ್ಗೆ ಇನ್ಮೇಲೆ ಸೂಪರ್ ಚಾಟ್ ಗೋಲ್ಸ್ ಫೀಚರ್ ತರ್ತಾ ಇರುವಂತದ್ದು ಆಲ್ರೆಡಿ ಲಾಂಚ್ ಆಗಿದೆ. ಒಂದ್ಸತಿ ನೋಡ್ಕೊಳ್ಳಿ ಸಿಕ್ಕಿದೆ ಅಥವಾ ಸಿಕ್ಕಿಲ್ವಾ ಅಂತ. ಆಲ್ರೆಡಿ ಸಿಕ್ಕಿರುತ್ತೆ, ಸಿಕ್ಕಿಲ್ಲ ಅಂತಂದ್ರೆ ಕೆಲವೊಂದು ಟೈಮ್ ನೀವು ವೇಟ್ ಮಾಡ್ಬೇಕಾಗತ್ತೆ. ಸೊ ಸಿಕ್ಕಿದ್ರೆ ನೀವು ಬೇಕಾದ್ರೆ ಆಡ್ಬೋದು. ಈ ತರ 10 ಸೂಪರ್ ಚಾಟ್ ಕಳಿಸಿದ್ರೆ
ನಾನು ಈ ತರ ಸೆಲೆಬ್ರೇಷನ್ ಮಾಡ್ತೇನೆ, ನಾನು ಈ ತರ ಮಾಡ್ತೀನಿ ಅಂತ ಈ ತರ ಎಲ್ಲ ನಾವು ಮತ್ತೆ ವ್ಯೂಯರ್ಸ್ ಚೆನ್ನಾಗಿ ಮಿಂಗಲ್ ಆಗ್ಬೋದು. ಸೊ ಅದ್ರಗೋಸ್ಕರ ಈ ಫೀಚರ್ ನ ವರ್ಟಿಕಲ್ ಎಸ್ಟಿಮ್ಸ್ ಗೆ ತಂದಿದ್ದಾರೆ. ಒಳ್ಳೆ ಫೀಚರ್, ನಂಗಂತೂ ತುಂಬಾ ಇಷ್ಟ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿದ್ರಲ್ಲ 4ನೇದಲ್ವಾ ಇದು ಅಪ್ಡೇಟ್, ಹೌದು. ಸೂಪರ್ ಆಗಿದೆ. ಯಾಕಂದ್ರೆ ವರ್ಟಿಕಲ್ ಆಗಿ ಯಾರು ಬರ್ತಿಲ್ಲ ಅಪ್ಡೇಟ್, ಅಕಸ್ಮಾತ್ ಲೈವ್ ಮಾಡೋ ಟೈಮಲ್ಲಿ ಬರ್ಲಿಲ್ಲ ಅಂದ್ರೆ ನಿಮ್ಮ ವೈಟಿ ಏನಿರುತ್ತಲ್ಲ ಆಪ್ ನ ಅಪ್ಡೇಟ್ ಮಾಡ್ಕೊಳ್ಳಿ ಅಲ್ವಾ, ಅವಾಗ ನಿಮ್ಗೆ ಸಿಗುತ್ತೆ ಇದು. ಓಕೆ, ನೆಕ್ಸ್ಟ್ 5ನೇದು ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಯುನಿಟಿ ಗೈಡ್ಲೈನ್ಸ್. ಅಂದ್ರೆ ಈಗ ಅಕಸ್ಮಾತ್ ಏನಾದ್ರು ಕಮ್ಯುನಿಟಿ ಚಾನಲ್ ಗೈಡ್ಲೈನ್ಸ್. ಈಗ ನಿಮ್ ಚಾನಲ್ ಅಲ್ಲಿ ಕಮ್ಯುನಿಟಿ ಅಂತ ಫೀಚರ್ ಇರುತ್ತೆ, ನಿಮ್ಗೆಲ್ಲ ಗೊತ್ತಿದೆ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂತಂದ್ರೆ ಕಮ್ಯುನಿಟೀಸ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಲ್ಲ, ನಾವು ಮತ್ತೆ ವ್ಯೂಯರ್ಸ್ ಮಿಂಗಲ್ ಆಗ್ಬೋದು, ಪೋಸ್ಟ್ ಅಲ್ಲಿ ಹಾಕ್ಬೋದು, ಕಮೆಂಟ್ ಅಲ್ಲಿ ಹಾಕ್ಬೋದು. ಸೊ ಈ ತರ ನಾವು ನಮ್ ವ್ಯೂಯರ್ಸ್ಗೆ ಸೆಪರೇಟ್ ಸ್ಪೇಸ್, ಅದು ಕಮ್ಯುನಿಟಿ ಸ್ಪೇಸ್ ಅಂತ. ಸೊ ಇದೇ ರೀತಿ ಗೈಡ್ಲೈನ್ಸ್ ತರ್ತಾರಂತ. ನಾನು ಕಮೆಂಟ್ ಹೋಗಿ ಹಾಕಿ ಕಮೆಂಟ್ 3 ರೂಲ್ಸ್ ತೋರಿಸುತ್ತೆ. ಬಿ ರೆಸ್ಪೆಕ್ಟ್ಫುಲ್, ಬಿ ಪೊಲೈಟ್, ಆಲ್ವೇಸ್ ಫಾಲೋ ದ ರೂಲ್ಸ್. ಸೊ ಈ ತರ ಎಲ್ಲ ನಾನು ಒಂದು ಗೈಡ್ಲೈನ್ಸ್ ಸೆಟ್ ಮಾಡಿರ್ತೀನಿ. ಅದೇ ರೀತಿ ಗೈಡ್ಲೈನ್ಸ್ ನಾವು ಕಮ್ಯುನಿಟಿಲಿ ಸೆಟ್ ಮಾಡ್ಬೋದು. ಇದು ಎಕ್ಸ್ಪೆರಿಮೆಂಟ್ ನಡೀತಾ ಇರುವಂತದ್ದು US ನಲ್ಲಿ. ನಮ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಫೀಚರ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ ಯೂಟ್ಯೂಬ್ ಅವರು ಹೇಳ್ತಾ ಇರುವಂತದ್ದು. ಇದೊಂದು ಸೂಪರ್ ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತಂತ ಅಂದ್ರೆ ಯಾರ ಕೆಟ್ಟದಾಗ ಪೋಸ್ಟ್ ಆಗ್ತಾರೆ, ಕೆಟ್ಟದಾಗ ಕಮೆಂಟ್ ಆಗ್ತಾರೆ, ಅವ್ರನ್ನ ಬ್ಲಾಕ್ ಮಾಡುತ್ತೆ. ಇದೊಂದು ಎಕ್ಸ್ಟ್ರಾ ಸೆಕ್ಯೂರಿಟಿ ಅಂತಾನೆ ಹೇಳ್ಬೋದು. 1 ಲೇಯರ್ ಸೆಕ್ಯೂರಿಟಿ ಇದ್ರೆ ಇನ್ನೊಂದು ಲೇಯರ್ ಹಾಕ್ಬೋದು ನಾವು. ಸೊ ಇದನ್ನು ಸೆಕ್ಯೂರ್ಡ್ ಆಗಿರುತ್ತೆ. ಇನ್ನು ಅಕ್ಯುರೇಟ್ ಆಗಿ ಬ್ಯಾಡ್ ಕಮೆಂಟ್ಸ್ ನ ಡಿಲೀಟ್ ಮಾಡುತ್ತೆ, ಬ್ಯಾಡ್ ಪೋಸ್ಟ್ ನ ಡಿಲೀಟ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇದು ಒಳ್ಳೆ ಅಪ್ಡೇಟ್. 5 ಆಯ್ತು. 6ನೇದು ಅಪ್ಡೇಟ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 6ನೇ ಅಪ್ಡೇಟ್, ಇಮೇಜ್ ಪೋಸ್ಟ್ ಇನ್ ಶಾರ್ಟ್ಸ್ ಬಿಡಿ. ಇದು ಕೂಡ ಎಕ್ಸ್ಪೆರಿಮೆಂಟ್ ನಡೀತಾ ಇರುವಂತದ್ದು US ನಲ್ಲಿ. ಕೆಲವೊಂದು ತಿಂಗಳಲ್ಲಿ ಲಾಂಚ್ ಆಗುತ್ತಿದ್ದು. ಈಗ ಅಕಸ್ಮಾತ್ ಆದ್ರೂ ನಾವು ಒಂದು ಪೋಸ್ಟ್ ಹಾಕಿರ್ತೀವಿ, ಸೂಪರ್ ಆಗಿ ಒಂದು ರೆಸ್ಪಾನ್ಸ್ ಸಿಕ್ಕಿರುತ್ತೆ, ಅದಕ್ಕೆ ಮತ್ತೆ ನೀವು ಶಾರ್ಟ್ಸ್ ಅಲ್ಲಿ ಪ್ರಮೋಟ್ ಮಾಡಿ, ಈ ತರ ಪೋಸ್ಟ್ ಹಾಕಿದೀನಿ, ಹೋಗಿ ನೋಡಿ, ಅಪ್ಕಮಿಂಗ್ ವಿಡಿಯೋ ಬಗ್ಗೆ ಎಲ್ಲ ಹೇಳಿದೀನಿ, ಟೀಸರ್ ಎಲ್ಲ ಈ ತರ ನಮ್ಗೆ ಪೋಸ್ಟ್ ಅಲ್ಲೆಲ್ಲ ನಿಮ್ಗೆ ಸಿಗುತ್ತೆ. ಸೊ ಈ ತರ ನೀವು ಪೋಸ್ಟ್ ನ ನೀವು ಜಾಸ್ತಿ ಪ್ರಮೋಟ್ ಮಾಡೋದು ರೆಕಮೆಂಡ್ ಮಾಡಬಹುದು. ಅಲ್ಲೇ ಪೋಸ್ಟ್ ನೀವು ಹೈಲೈಟ್ ಮಾಡಬಹುದು, ಅಥವಾ ಪೋಸ್ಟ್ ಇಟ್ಕೊಂಡು ಶಾರ್ಟ್ಸ್ ಫೀಡ್ ಅಲ್ಲಿ ನಾವು ವಿಡಿಯೋ ಕೂಡ ಮಾಡಬಹುದು. ಸೊ ಇದೇ ರೀತಿ ನಮ್ಗೆ ಒಳ್ಳೆ ಫೀಚರ್ ತಂದಿರುವಂತದ್ದು ಅಂತಂದ್ರೆ ಹೇಳ್ಬೋದು ಯೂಟ್ಯೂಬ್ ಅವರು. ಓಕೆ, ಶಾರ್ಟ್ಸ್ ಇದು ಇಮೇಜ್ ಸೂಪರ್ ಆಯ್ತು. 6ನೇದು ಆಯ್ತು. 7ನೇ ಅಪ್ಡೇಟ್ ಏನು ಬರುತ್ತೆ? 7ನೇ ಅಪ್ಡೇಟ್ ಕೂಡ ಇದು ಕೂಡ ಎಕ್ಸ್ಪೆರಿಮೆಂಟ್. ಏನಂತಂದ್ರೆ ನ್ಯಾನೋ ಬನಾನಾ ಕಮಿಂಗ್ ಟು ಯೂಟ್ಯೂಬ್ ಪೋಸ್ಟ್. ಅಂದ್ರೆ ಅಕಸ್ಮಾತ್ ಯೂಟ್ಯೂಬ್ ಪೋಸ್ಟ್ ಅಲ್ಲಿ ಇಮೇಜ್ ಜನರೇಟ್ ಮಾಡ್ಬೇಕಂತ ಅಂದ್ರೆ ಹೋಗಿ ಸೆಪರೇಟ್ ಆಗಿ ಚಾರ್ಜ್ ಬಿಟ್ಟು ಅಥವಾ ಜೆಮಿನಲ್ಲಿ ಹೋಗಿ ಜನರೇಟ್ ಮಾಡಿ ಮತ್ತೆ ಬಂದು ಯೂಟ್ಯೂಬ್ ಪೋಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಿತ್ತು. ಈಗ ಹಂಗಲ್ಲ, ಯೂಟ್ಯೂಬ್ ಅವರು ಗೂಗಲ್ ಜೆಮಿನನ್ನ ಇಂಟಿಗ್ರೇಟ್ ಮಾಡ್ಕೊಂಡಿದ್ರು ಅವ್ರ ಪೋಸ್ಟ್ ಅಲ್ಲಿ. ಇನ್ಮೇಲೆ ಅಕಸ್ಮಾತ್ ಕ್ರಿಯೇಟ್ ಇರುತ್ತೆ, ಕ್ರಿಯೇಟ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಚೇಂಜ್ ದಿಸ್ ಬಾಯ್ ಶರ್ಟ್ ಅಥವಾ ಚೇಂಜ್ ದ ಬ್ಯಾಕ್ ಗ್ರೌಂಡ್. ಈಗ ಉದಾಹರಣೆಗೋಸ್ಕರ ನಾನು ಈ ತರ ಸೆಲ್ಫಿ ತಗೊಂತೀನಿ, ಸ್ಪೈಲ್ ಮಾಡ್ತಾ ಇರೋದು. ಚೇಂಜ್ ದ ಬಾಯ್ ಎಕ್ಸ್ಪ್ರೆಷನ್, ಚೇಂಜ್ ದ ಬಾಯ್ ಡ್ರೆಸ್, ರಿಮೂವ್ ಬೋತ್ ಆಫ್ ದೆಮ್ ಅಂಡ್ ರಿಪ್ಲೇಸ್ ವಿತ್ ಎನಿ ಒನ್, ಆಮೇಲೆ ರಿಮೂವ್ ದ ಬ್ಯಾಕ್ ಗ್ರೌಂಡ್. ಸೊ ಈ ತರ ಎಲ್ಲ ನಾವು ಮಾಡಬಹುದು ಗೂಗಲ್ ಜಿಮಿನಿ ನ್ಯಾನೋ ಬನಾನಾ ಪ್ರೋ ಇಂದ. ಇದು ಸೂಪರ್ ಫೀಚರ್ ಅಂತಾನೆ ಹೇಳ್ಬೋದು. ಓಕೆ, ಸೂಪರ್ ಆಗಿದೆ. ನೆಕ್ಸ್ಟ್ ಈಗ ಬರುತ್ತೆ ಫಸ್ಟ್ ಟೈಮ್ ಬಂದ್ರೆ ಸೆಲೆಬ್ರೇಷನ್ ಮಾಡಿದ್ರ ಆ ರೀತಿ ಎಲ್ಲ ಒಂದು ಪೋಸ್ಟ್ ನ ಅಪ್ಡೇಟ್ ಮಾಡ್ಬೋದು ನಾವು. ನೆಕ್ಸ್ಟ್ ಒಳ್ಳೆ ಒಂದು ಅಪ್ಡೇಟ್ ತಂದಿದ್ದಾರೆ, ಬನಾನಾ ಸೇರಿಸಿ ಜಮ್ನಿ ಅವರದ್ದು ಮಿಂಗಲ್ ಆಗಿ ಯೂಟ್ಯೂಬರು. ಇದು ಸೂಪರ್ ಅಪ್ಡೇಟ್, ನನಗೆ ತುಂಬಾ ಇಷ್ಟ ಆಯ್ತು. ಈಗ 8ನೇ ಅಪ್ಡೇಟ್ ಏನು? 8ನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಇದು ಕೂಡ ಸೂಪರ್ ಅಪ್ಡೇಟ್ ಅಂತ ಹೇಳ್ಬೋದು. ಏನಂತಂದ್ರೆ ಸಜೆಸ್ಟೆಡ್ ಕ್ಲಿಪ್ಸ್. ಇದು ಕೂಡ ಸ್ವಲ್ಪ ಲಾಂಚ್ ಆಗಿದೆ, ಆದ್ರೆ ಕೆಲವೊಂದು ಕ್ರಿಯೇಟರ್ಸ್ಗೆ ನಿಧಾನಕ್ಕೆ ಈ ಪರ್ಟಿಕ್ಯುಲರ್ ಫೀಚರ್ ಸಿಗುತ್ತೆ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಈ ಪಾರ್ಟಿ ತುಂಬಾ ಇಂಪಾರ್ಟೆಂಟ್ ಇತ್ತು ಅಂತಂದ್ರೆ ಇದನ್ನ ಸಜೆಷನ್ ಮಾಡುತ್ತೆ. ಇದನ್ನ ಎತ್ಕೊಂಡು ನೀನ್ ಚಾನಲ್ಗೆ ಅಪ್ಲೋಡ್ ಮಾಡೋ ಹೊಸ ರೀತಿಯಲ್ಲಿ ಹೊಸ ವಿಡಿಯೋ ಅಂತ, ವೈರಲ್ ಆಗುತ್ತೆ ವಿಡಿಯೋ ಅಂತ ಸಜೆಸ್ಟ್ ಮಾಡುತ್ತೆ. ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ, ಶಾರ್ಟ್ಸ್ ರೀತಿಯಲ್ಲಿ ಕನ್ವರ್ಟ್ ಮಾಡ್ಬೋದು, ಪೋಸ್ಟ್ಗೆಲ್ಲ ಹಾಕೊಬಹುದು, ಅಲ್ಲಿ ಹಾಕೊಬಹುದು, ಇಲ್ಲಿ ಹಾಕೊಬಹುದು ಇದೆಲ್ಲ ಹೇಳ್ತಾರೆ. ಅದೆಲ್ಲ ನಮ್ಗೆ ಕ್ಲಿಪ್ಸ್ ಕೊಡ್ತಾರೆ. ಕ್ಲಿಪ್ಸ್ ಎತ್ಕೊಂಡು ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡೋದು ಯೂಟ್ಯೂಬ್ ನಲ್ಲಿ. ಅದು ವೈರಲ್ ಆಯ್ತಂದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ನಮ್ಗೆ ಆತರ ಒಂದು ವೈರಲ್ ಒಂದು ಸಜೆಷನ್ಸ್ ಕ್ಲಿಪ್ ಕೊಡ್ತಾರೆ ನಮ್ಗೆ ಮೇನ್ ಪಾರ್ಟ್. ಸೊ ಅಂದ್ರೆ ಏನಾಗ್ತಾರೆ, ವ್ಯೂಸ್ ಎಲ್ಲ ನೋಡಿ ತುಂಬಾ ಅಟ್ರಾಕ್ಷನ್ ಹೇಳ್ಕೊಬೇಕು ಅಂತ ಮೇನ್ ಇಂಟೆನ್ಷನ್. ಸೊ ಈ ರೀತಿ ಕೂಡ ನಾವು ಮಾಡ್ಬೋದು. ಈ ರೀತಿ ಕೂಡ ನಾವು ಪೀಪಲ್ ಅಟೆನ್ಷನ್ ಗೇನ್ ಮಾಡ್ಕೊಬಹುದು, ಜಾಸ್ತಿ ವ್ಯೂಸ್ ಪಡ್ಕೊಬಹುದು ಅಂತ ಈ ತರ ಒಂದು ಫೀಚರ್ ತಂದಿದ್ದಾರೆ. ಓಕೆ, ಇದು 9ನೇದು ಆಯ್ತು. ಇನ್ನು 10ನೇದು. ಇನ್ನು ನೆಕ್ಸ್ಟ್ 9ನೇ ಅಪ್ಡೇಟ್. 9ನೇ ಅಪ್ಡೇಟ್ ಸಾರಿ 9ನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ AI ಕಮೆಂಟ್ ಸಮರೀಸ್. ಈಗ ನಾನು ಕಮೆಂಟ್ ಹಾಕಿರ್ತೀನಿ, ಚೈನೀಸ್ ಏನಾದ್ರು ದೊಡ್ಡದ ಕಮೆಂಟ್ ಹಾಕಿರ್ತೀನಿ, ಅದನ್ನ AI ಸಮರೈಸ್ ಮಾಡುತ್ತೆ. ಈ ತರ ಹೇಳಿದ್ದಾರೆ, ಆಕ್ಚುಲಿ ಚೈನೀಸ್ ಅಲ್ಲಿ ಇರೋದು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದಾರೆ, ಈ ತರ ಆಗತ್ತೆ, ಈ ತರ ಒಂದು ಪ್ರಶ್ನೆ ಕೇಳಿದ್ದಾರೆ, ಈ ತರ ಈ ಟಾಪಿಕ್ ಬಗ್ಗೆ ಹೇಳಿದ್ದಾರೆ, ಇದ್ರಿಗೆ ಈ ತರ ಹೇಗೆ ಉತ್ತರ ಕೊಡ್ಬೇಕಂತ ನೀನು ಯೋಚಿಸು ಅಂತ ಈ ತರ ನಮ್ಗೆ ಒಂದ್ ಸ್ವಲ್ಪ ಐಡಿಯಾಸ್ ಕೊಡುತ್ತೆ. ಆ ಪರ್ಟಿಕ್ಯುಲರ್ ಕಮೆಂಟ್ ನ ಸಮರಿ ನೋಡ್ಬಿಟ್ರೆ, ಓ ಇವ್ರದ್ದು ಏನಿದೆ ಪ್ರಶ್ನೆ ಇದ್ರ ಬಗ್ಗೆ ಇದೆ, ಈ ತರ ನಾನು ಇದ್ರ ಒಂದು ಟಾಪಿಕ್ ಬಗ್ಗೆ ಉತ್ತರ ಕೊಡ್ಬೇಕು ಅಂತ ನಮ್ಗೊಂದು ಮೈಂಡ್ ಸೆಟ್ ಬರುತ್ತೆ. ನಾನು ಹೇಳ್ದಾಗ ನಿಮ್ಗೆ ವಾಯ್ಸ್ ರಿಪ್ಲೈ ಅಲ್ಲಿ ಕಮೆಂಟ್ ಸಮರೀಸ್ ಅಂತ, ನೆಕ್ಸ್ಟ್ ಫೀಚರ್ ಅಲ್ಲಿ AI ವಾಯ್ಸ್ ರಿಪ್ಲೈ ಸಮರೀಸ್ ಕೂಡ ಬರುತ್ತೆ. ಅದು ಸೊ ಆ ತರ ಒಂದು ಫೀಚರ್ ಕೂಡ ತರ್ತಾರಂತ ಯೂಟ್ಯೂಬರ್ ಹೇಳಿದ್ದಾರೆ. ಅದ್ರ ಪರವಾಗಿಲ್ಲ, ಸೂಪರ್ ಫೀಚರ್ ಅಂತ ಹೇಳ್ಬೋದು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಓಕೆ, ಲಾಸ್ಟ್ 10ನೇದು ಬಂದ್ಬಿಟ್ಟು ಯೂಟ್ಯೂಬ್ ಪೋರ್ಟ್ರೇಸ್ ಅಥವಾ ಗೂಗಲ್ ಪೋರ್ಟ್ರೇಸ್. ಇದು ಎಕ್ಸ್ಪೆರಿಮೆಂಟ್ ನಡೀತಾ ಇರುವಂತದ್ದು US ನಲ್ಲಿ. ಯಾರು 18+ ಇದ್ದಾರೆ
ಅವ್ರ ದೊಡ್ಡ ಕ್ರಿಯೇಟರ್ಸ್ಗೆ ಇನ್ವೈಟ್ ಓನ್ಲಿ ನಿಮ್ಗೆ ಒಂದು ಸಿಗುತ್ತೆ ಏನ್ ಮೇಲು. ಆ ಮೇಲ್ ನೀವು ಇನ್ವೈಟ್ ಆಗ್ಬೋದು ಅಥವಾ ಜಾಯ್ನ್ ಆಗ್ಬೋದು ಪ್ರೋಗ್ರಾಮ್ಗೆ. ಅದು ಪ್ರೋಗ್ರಾಮ್ ಜಾಯ್ನ್ ಆದಾಗ ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಬೋದು ಯೂಟ್ಯೂಬರ್ಗೆ, ನಂದು ಹಾಕಿ ಪೋರ್ಟ್ರೇಟು ನಂದು ಒಂದೊಂದು ಮಾಡ್ಬೇಕು ಅಂತ. ಏನು ಅಂತ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವೆಲ್ಲ ನೋಡಿರ್ಬೋದು ಮಿಸ್ಟರ್ ಬೀಸ್ಟ್ ಅಂತ ದೊಡ್ಡ ಕ್ರಿಯೇಟರ್ಸ್. ಆ ಕ್ರಿಯೇಟರ್ಸ್ ಒಂದು ಇನ್ಫಾರ್ಮೇಶನ್ ಎಲ್ಲ ಪೂರ್ತಿ ತಿಳ್ಕೊಂಡು ಯೂಟ್ಯೂಬರ್ ಎಲ್ಲ ಕಲೆಕ್ಟ್ ಮಾಡ್ತಾ ಇರೋದಲ್ಲ ಇನ್ಫಾರ್ಮೇಶನ್, ಈ ಇನ್ಫಾರ್ಮೇಶನ್ ಕೊಡಿ, ಈ ಇನ್ಫಾರ್ಮೇಶನ್ ಕೊಡಿ ಅಂತ ಕಲೆಕ್ಟ್ ಮಾಡ್ಬಿಟ್ಟು ಚಾಟ್ ಬಾಟ್ ರೆಡಿ ಮಾಡುತ್ತೆ. ಚಾಟ್ ಬಾಟ್ ರೆಡಿ ಮಾಡ್ಬಿಟ್ಟು ಅಲ್ಲಿ ಹೇಳ್ಬೋದು ವಾಟ್ ಈಸ್ ಯುವರ್ ರಿಯಲ್ ನೇಮ್, ಟೆಲ್ ಮಿ ಯುವರ್ ಡೇಟಾ, ಹೌ ಡಿಡ್ ಯು ಸ್ಟಾರ್ಟ್ ಯೂಟ್ಯೂಬ್, ವಾಟ್ ಈಸ್ ಅಬೌಟ್ ಯುವರ್ ರೀಸೆಂಟ್ ವಿಡಿಯೋ ಅಂತ ಇದೆಲ್ಲ ನಾವು ಕೇಳ್ಬೋದು ಪ್ರಶ್ನೆ. ಇನ್ಮೇಲೆ ದೊಡ್ಡ ನಮ್ಮ ಫೇವ್ರೆಟ್ ಕ್ರಿಯೇಟರ್ಸ್ಗೆಲ್ಲ ನಾವು ಇನ್ಮೇಲೆ ಮೆಸೇಜ್ ಮಾಡ್ಬೋದು. ಇನ್ಮೇಲೆ ರೀತಿಯಲ್ಲಿ ಚಾಟ್ ಬಾಟ್ ಮುಖಾಂತರ ನಾವು ಮೆಸೇಜಸ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಆಗೈತೆ ಫೀಚರ್ ಅಂತ ಹೇಳ್ಬೋದು. ನಾವು ಕ್ರಿಯೇಟರ್ಸ್ ಪ್ರಮೋಟ್ ಮಾಡೋದು ಅದ್ರ ಬಗ್ಗೆ, ಆಮೇಲೆ ವ್ಯೂರ್ಸ್ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇನ್ ಸ್ವಲ್ಪ ಹೊತ್ತರಲ್ಲಿ ಯೂಟ್ಯೂಬ್ ಅಲ್ಲಿ ಇದನ್ನ ಇಂಟಿಗ್ರೇಟ್ ಮಾಡ್ತಾರಂತ ಹೇಳ್ತಿದ್ದಾರೆ. ಓಕೆ, ನೋಡೋದಲ್ಲ 10 ಅಪ್ಡೇಟ್ಗಳು. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ನನಗಂತೂ ಸ್ಟಾರ್ಟಿಂಗ್ ವಾಯ್ಸ್ದು ರಿಪ್ಲೇಸ್ಮೆಂಟು, ಯಾಕಂದ್ರೆ ಕೆಲವರು ಹೇಳ್ತಾ ಇದ್ರು ಕಮೆಂಟ್ ಹಾಕಿದ ತಕ್ಷಣ ಬರತ್ತ ಕಮೆಂಟ್ ಹಾಕಿದ್ರೆ ರಿಪ್ಲೈ ಮಾಡೋದು ಅವ್ರ ತಂದೆ ಅಂತ. ಈಗ ಆಲ್ರೆಡಿ ಎಷ್ಟೊಂದು ಜನಕ್ಕೆ ನಾನು ಬರ್ತಾನೆ ರಿಪ್ಲೈ ಮಾಡ್ತಾ ಇದ್ದೇನೆ. ಅಲ್ಲಿ ವಾಯ್ಸ್ ಮೆಸೇಜ್ ರಿಕಗ್ನೈಸ್ ಮಾಡ್ತೀರಾ ನೀವು, ಬರ್ತಾನೆ ರಿಪ್ಲೈ ಮಾಡ್ತಾ ಇರೋದು ಅಂತ ನಿಮಗೂ ಅರ್ಥ ಆಗುತ್ತೆ ಅಲ್ವಾ? ಇದೊಂದು ಹಳೆ ಅಪ್ಡೇಟ್. ಆ ಕ್ರಿಯೇಟರ್ ನಿಮ್ಗೆ ಅಪ್ಡೇಟ್ ಮೆಸೇಜ್ ಮಾಡಿದ ತಕ್ಷಣ ಅವ್ರಿಗೆ ನಿಮ್ಗೆ ವಾಯ್ಸ್ ಮೆಸೇಜ್ ಕಳಿಸಿದ ತಕ್ಷಣ ನಿಮಗೂ ಒಂದು ಖುಷಿ ಆಗುತ್ತೆ ಅಲ್ವಾ? ಇದೊಂದು ಸೂಪರ್ ಅಪ್ಡೇಟ್, ನನಗೆ ತುಂಬ ಇಷ್ಟ ಆಯಿತು. ಪಾಯಿಂಟ್ 1. ಪಾಯಿಂಟ್ 2 ಎರಡನೇದು ಬಂದರೆ ಬನಾನಾ, ಅದೇ ತಂದ್ರಲ್ಲ ಅದು ಸೂಪರ್ ಅಪ್ಡೇಟ್ ಅಂತ ಹೇಳೋದು. ಪೋಸ್ಟರ್ನ ನಾವು ಅಲ್ಲೋಗಿ ಇಲ್ಲೋಗಿ ಕ್ರಿಯೇಟ್ ಮಾಡಬಹುದು. ಈಗ ಇಲ್ಲೇ ಹೇಳೋಕ್ಕಾಗಲ್ಲ, ಫ್ಯೂಚರ್ನಲ್ಲಿ ತಮ್ನಿಲ್ ಕೂಡ ಇಲ್ಲೇ ಮಾಡ್ಬೋದು, ಬರುತ್ತೆ 100%. ಏಯಿಂದ ನೀವು ಫೋಟೋಗಳು ಹಾಕಿ ನಿಮ್ಗೆ ಏನು ಬೇಕು ನೀವು ಟೈಪ್ ಮಾಡಿಬಿಟ್ರೆ, ಕನ್ನಡದಲ್ಲಿ ಬೇಕಾ, ಇಂಗ್ಲೀಷಲ್ಲಿ ಬೇಕಾ, ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ನಿಮ್ಮ ತಮ್ನಿಲ್ನ ಅದೇ ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ. ನೀವು ಒಂದು 3 ಕೊಡುತ್ತೆ, ಅದರಲ್ಲಿ ನೀವು ಚಾಯ್ಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ವಿಡಿಯೋಗೆ ಹಾಕೊಬೋದು. ಒಂದು ಒಳ್ಳೆ ಅಪ್ಡೇಟ್ಗಳು ಬರ್ತಾ ಇದೆ. ಫ್ಯೂಚರ್ನ ಹೇಳೋದಲ್ಲ, ಈಗಿನ ಬರೋ ಯೂಟ್ಯೂಬರ್ಸ್ಗೆ ಎಲ್ಲ ಹೆಲ್ಪ್ಫುಲ್ಲೇ. ನಾವೇ ಅದಕ್ಕೆ ಪ್ರೀಮಿಯರ್ ಪ್ರೋಗೆ, ಫೋಟೋಶಾಪ್ಗೆ, ಇದಕ್ಕೆಲ್ಲ ದುಡ್ಡು ಕಟ್ಟಿ ಫೋಟೋ ತಮ್ನಿಲ್ನ ಮಾಡ್ತಾ ಇದ್ದಿದ್ದು. ಈ ಫ್ಯೂಚರ್ನಲ್ಲಿ ಇನ್ನೂ ತುಂಬ ಈಸಿ ಆಗ್ತಾ ಹೋಗುತ್ತೆ. ಇದಾಯಿತು. ಇನ್ನೊಂದು ಬರ್ತಾ ಹೇಳ್ದಲ್ಲ ಸಮ್ಮರಿನ ಏನದು ಸಮ್ಮರಿ ಕಮೆಂಟ್, ಆಮೇಲೆ ಇನ್ನೊಂದು ಅದೇನು ಹೇಳ್ದಲ್ಲ ಸೆಲೆಬ್ರಿಟಿಗಳದ್ದು ಅವ್ರದ್ದೇ ಇದು ಮಾಡ್ತಾರೆ, ನಮ್ಗೆ ಇನ್ವೈಟ್ ಮಾಡ್ತಾರೆ. ನಾವು ಅದು ಕ್ಲಿಕ್ ಕೊಟ್ಟ ತಕ್ಷಣ ನಾವು ಹೋಗ್ಬಿಟ್ಟಿವಿ. ಉದಾಹರಣೆಗೆ ಟೆಕ್ಕಿನ್ ಸಂದೀಪು, ಡಾಕ್ಟರ್ ಬ್ರೋ, ಅವ್ರದ್ದೇ ಇರುತ್ತೆ. ಅವ್ರದ್ರ ಚಾಟ್ ಮಾಡ್ದಂಗೆ ಚಾಟ್ ಬಾಟ್ ಮಾಡ್ತಿರೋದು ಯಾರ ಜೊತೆ ಜೊತೆ. ಬಟ್ ಅಲ್ಲಿ ಡಾಕ್ಟರ್ ಬ್ರೋ ಮಾತಾಡೋ ಥರನೇ ಅವ್ರದ್ದು ಫೋಟೋ ಇರುತ್ತೆ. ಅಲ್ಲಿ ಕ್ಲಿಕ್ ಕೊಟ್ಟಿದ ತಕ್ಷಣ ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ. ಕ್ಲಿಕ್ ಕೊಟ್ಟಿದ ತಕ್ಷಣ ಅವ್ರ ಹತ್ರ ಹೋಗಿ ಮಾತಾಡ್ಬೋದು. ಆ ಸೆಲೆಬ್ರಿಟಿಗಳ ಹತ್ರ ಒಂಥರ ಒಂದು ಮಿಂಗಲ್ ಆದಂಗೆ ನಾವು ಸೆಲೆಬ್ರಿಟಿಗಳ ಜೊತೆ ನಾವು ಮಾತಾಡೋದು ಅನ್ನೋ ಥರ ಒಂದು ಖುಷಿಗೆ ಒಂದು ಫನ್ನಿ ಆಗಿ ತರ್ತಾ ಇದ್ದಾರೆ. ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಇದು ಕ್ಲಿಕ್ ಆಗುತ್ತೆ ನನ್ನ ಇಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ 100% ಕ್ಲಿಕ್ ಆಗುತ್ತೆ. 18+ ಇವರೆಲ್ಲ ಅವರು ಬೆಸ್ಟ್ ಕ್ರಿಯೇಟರ್ಸ್ಗಳ ಜೊತೆ ಮಾತಾಡ್ಬೋದು ಇಲ್ಲಿ. ಓಕೆ, ಇದು ಸೂಪರ್ ಅಪ್ಡೇಟ್. ಈ 3 ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವ್ದು ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಭರತ್ ವಾಯ್ಸ್ ಮೆಸೇಜಲ್ಲಿ ರಿಪ್ಲೈ ಮಾಡ್ತಾನೆ ನಿಮಗೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನು ಮಾಡೋಣ. ಓಕೆ, ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗಾದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರೆ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಿ. ದಯವಿಟ್ಟು ಕನ್ನಡ ಬೆಲ್ಸ್ ಮತ್ತು ಕಾಣಬಹುದು. ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಮುಂದೆ ಮಾತ್ರ ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.